ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಈಗ ಮೇಕ್ ಇನ್ ಇಂಡಿಯಾ ಅಂತ ಕೇಂದ್ರ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನು ಜಾರಿಗೊಳಿಸಿದೆ. ಅದರ ಭಾಗವಾಗಿ ಅದಕ್ಕಿಂತ ಮುಂಚೆನೇ ಒಂದು ಸಾಕಷ್ಟು ಯೋಜನೆಗಳು ಸರ್ಕಾರದಿಂದ ಜಾರಿಯಲ್ಲಿತ್ತು. ಅದರಲ್ಲಿ ಅತ್ಯಂತ ಪ್ರಮುಖವಾಗಿ ಒಂದು ತಾಳೆ ಬೆಳೆಯುವಂಥ ಯೋಜನೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೋಟ್ಯಾಂತರ ರೂಪಾಯಿನ ಇದುವರೆಗೂ ಖರ್ಚು ಮಾಡ್ಕೊಂಡು ಬಂದಿದೆ, ಈಗಲೂ ಮಾಡ್ತಿದೆ. ಆದರೆ ಇತ್ತೀಚೆಗೆ ಈ ತಾಳೆ ಬೆಳೆಗಾರರನ್ನು ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ. ಅದು ಯಾವ ರೀತಿ ಆಗಿದೆ, ಯಾವ ರೀತಿ ಸಮಸ್ಯೆ ಎದುರಿಸಿದರೆ ತಾಳೆ ಬೆಳೆಗಾರರು ಅನ್ನೋದನ್ನು ನಿಮ್ಮ ಮುಂದೆ ಒಂದು ಸಾಕ್ಷಿ ಸಮೇತ ಒಂದು ವರದಿಯನ್ನು ನೀಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಈ ಸಮಸ್ಯೆ ಎದುರಿಸ್ತಿರ್ತಕ್ಕಂಥ ರೈತರು ಜೊತೆಗೆ ಈ ಮಂಡ್ಯ ಜಿಲ್ಲಾ ಸಹಕಾರಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದಂಥ ಈರಣ್ಣ ಅವರು ನಮ್ಮ ಜೊತೆಲಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನ ಅವರು ನಿಮ್ಮ ಮುಂದೆ ಬಿಚ್ಚಿಡ್ತಾರೆ. ಸರ್, ನಿಮಗೆ ಸ್ವಾಗತ. ತಮಗೂ ಸ್ವಾಗತ. ಏನು ಸಮಸ್ಯೆ ಏನಾಗಿದೆ ಅಂತ ತಿಳಿಸಿ ನೀವು. ಸರ್, ಏನು ಅಂದರೆ ಇವತ್ತಿನ ದಿವಸ ರೈತನಿಗೆ ಹಲವಾರು ಆಮಿಷವನ್ನು ಒಡ್ತಾರೆ. ಕಾರಣವಾದರೂ ಇಷ್ಟೇ, ಈ ತಾಳೆ ಬೆಳೆಯನ್ನು ಹಾಕುವಾಗ ತಾಳೆ ಬೆಳೆ ಚಿನ್ನದ ಬೆಳೆ ಅಂತ ಹೇಳಿದ್ರು. ತಾಳೆ ಬೆಳೆ ಚಿನ್ನದ ಬೆಳೆ ಅಂತ ಹೇಳಿ ಆಗಿನ ಎಮ್ ಡಿ ಅವರಾದಂಥ ಮಹೇಶ್ ಅವರು ಭಾಳ ಪ್ರೋತ್ಸಾಹವನ್ನು ಕೊಟ್ಟರು ರೈತರಿಗೆ. ಇತ್ತೀಚೆಗೆ ಬಂದಂಥ ಯಾವ ಅಧಿಕಾರಿಯೂ ಸುಧಾ ಯಾವುದೇ ಒಂದು ಏನು ಹಿಂದೆ ಇದ್ರಲ್ಲ ಮಹೇಶ್ ಅವರು, ಅವರ ರೀತಿ ಕೆಲಸವನ್ನು ಒಬ್ಬರು ಸುಧಾ ಮಾಡಿಲ್ಲ. ಆ ಮಹೇಶ್ ಅವರು ಭಾಳ ರೈತರನ್ನು ಕರೆದು ಅವ್ರಿಗೆ ಹುರಿದುಂಬಿಸಿ ಅವರು ನಮ್ಮ ಏನು ಒಂದು ಈ ತಾಳೆ ಬೆಳೆ ಇದೆ, ಆ ಒಂದು ತಾಳೆ ಬೆಳೆಯ ಹತ್ತಿರ ಬಂದು ಇದರ ಸಮಸ್ಯೆಗಳಿವೇನಿವೆ, ಇದರ ಬಗ್ಗೆ ಏನಾದರೂ ಕಷ್ಟಗಳಿವೆಯಾ, ಇವೆಲ್ಲವನ್ನು ವಿಚಾರಿಸ್ತಿದ್ರು. ಆಗ ನಾವು ಅವ್ರಿಗೆ ಹೇಳ್ತಿದ್ದೋ, ಇಂಥ ತೊಂದರೆ ಇದೆ ಸರ್, ಇಂಥವರ ಇವರ ವಿಜ್ಞಾನಿಗಳನ್ನ ಕರೆಸ್ಬೇಕು, ಪ್ರತಿಯೊಂದನ್ನು ಕೇಳ್ತಿದ್ದೋ. ಆಗ ಅವರು ಅದೇ ರೀತಿಯಾಗಿ ಕರೆಸಿ ನಮ್ಮ ರೈತರಿಗೆ ಬಹಳ ಸಹಕಾರವನ್ನು ಕೊಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಯಾವುದೇ ಒಂದು ಸಹಾಯವನ್ನು ಮಾಡ್ದೇ ಇವತ್ತಿನ ದಿವಸ ಇಂಥ ಬೃಹದಾಕಾರವಾಗಿ ಬೆಳೆದಿರುವಂಥ ಈ ಒಂದು ತಾಳೆ ಬೆಳೆಗೆ ಯಾರೂ ದಿಕ್ಕು ದೆಸೆ ಇಲ್ಲದೇ ಆಗಿದೆ. ಇದು ಏನು ತಾಳೆ ಬೆಳೆ ಚಿನ್ನದ ಬೆಳೆ ಅಂತ ಹೇಳಿದ್ರೋ, ಈ ಚಿನ್ನ ಅಲ್ಲ, ಕಬ್ಬಿಣಕ್ಕೂ ಇಲ್ಲ. ಎಲ್ಲ ಸವಲತ್ತುಗಳನ್ನೂ ಈ ಬಂದಂಥ ಸವಲತ್ತುಗಳನ್ನ ಏನು ಒಂದು ಪ್ರೈವೇಟ್ ಕಂಪ್ನಿಗೆ, ಈಗ ಕೇಂದ್ರ ಸರ್ಕಾರದ ಯೋಜನೆ ಆದರೂ ಸುಧಾ ಇದನ್ನು ಪ್ರೈವೇಟ್ ಕಂಪ್ನಿಗಳಿಗೆ ಕೊಟ್ಟಿದ್ದಾರೆ. ಮೊದಲು ರುಚಿ ಗೋಲ್ಡ್ಗೆ ಅವ್ರಿಗೆ ಕೊಟ್ಟರು, ಇವಾಗ ಪತಾಂಜಲಿ ಅವ್ರಿಗೆ ಕೊಟ್ಟಿದ್ದಾರೆ. ಈ ಪತಾಂಜಲಿ ಇವರೆಲ್ಲರನ್ನೂ ಬುಕ್ ಮಾಡುವುದಕ್ಕೆ ಒಬ್ಬ ಬಾಬು ಅಂತ ಒಬ್ಬರು ಮೇಧಾವಿ ಇದ್ದಾರೆ. ಅವರು ನಮಗೆ ಸಿಕ್ಕೇ 3 ವರ್ಷವಾಗಿದೆ. ಇಲ್ಲಿ ಗೊಬ್ಬರವನ್ನು ಕೊಡ್ತಿದ್ರು ಉಚಿತವಾಗಿ, ಅದು ಕಣ್ಮರಿ ಆಗಿದೆ. ಆಮೇಲೆ ಇಲ್ಲಿ ಇವತ್ತಿನ ದಿವಸ ಯಾವುದೇ ಒಂದು ಸವಲತ್ತುಗಳಿಲ್ಲ. ಅವ್ರು ಬಂದು ಒಂದು ದಿವಸನೂ ಒಂದು ಮೀಟಿಂಗ್ ಕರೆದಿಲ್ಲ. ಹಿಂದೆ ಫಾರ್ಮ್ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟ್ ಮಾಡಿ ಮೈಸೂರಿನಲ್ಲಿ ಪ್ರತಿ ತಿಂಗಳಿಗೆ 2 ತಿಂಗಳಿಗೆ ಒಂದು ಸಾರಿ ಮೀಟಿಂಗ್ ಕರೀತಿರು. ಇವಾಗ 3 ವರ್ಷ ಆದರೂ ಒಂದು ಮೀಟಿಂಗ್ ಇಲ್ಲ. ಏನು ನಮ್ಮ ಕಷ್ಟ ಸುಖಗಳನ್ನು ಕೇಳೋರು ದಿಕ್ಕಿಲ್ಲ, ಈ ಸವಲತ್ತುಗಳನ್ನು ಕೊಡುವವರಿಲ್ಲ. ಆಮೇಲೆ ಲೇಬರ್ ಸಮಸ್ಯೆ, ಸಿಕ್ಕಾಬಟ್ಟೆ ಸಮಸ್ಯೆ ಇದೆ ಲೇಬರ್ದು. ಈ ಹಣ್ಣು ಕೇಳೋರಿಲ್ಲ. ಎಲ್ಲ ಹಣ್ಣುಗಳಿಂದ ಎಲ್ಲವನ್ನು ತಿಂದು ಕೊನೆಗೆ ಉಳಿದಂಥದ್ದು ನಮಗೆ. ಏನು 10 ದಿವಸಕ್ಕೆ ಒಂದು ಸಾರಿ ಹಣ್ಣನ್ನು ಕಟಾವು ಮಾಡಬೇಕಂತ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಈಗ 20 ದಿವಸಕ್ಕೂ ಮಾಡ್ತಾರೆ, 15 ದಿವಸಕ್ಕೂ ಮಾಡ್ತಾರೆ, 25 ದಿವಸಕ್ಕೂ ಮಾಡ್ತಾರೆ. ಯಾರು ಹೇಳೋರು ಕೇಳೋರು ಯಾರೂ ದಿಕ್ಕಿಲ್ಲ ಇದಕ್ಕೆ. ಆದ್ದರಿಂದ ಇಂಥ ಸಮಸ್ಯೆಯನ್ನು ರೈತರಿಗೆ ಒಡ್ಡಿದ್ರೆ ಇನ್ನು ಖಂಡಿತವಾಗಲೂ ರೈತ ಯಾವುದೇ ಒಂದು ಬೆಳೆಯನ್ನು ಬೆಳೆಯೋದಕ್ಕೂ ಆಗೋದಿಲ್ಲ. ಆದ್ದರಿಂದ ಇದೆಲ್ಲವನ್ನು ತೋಟಗಾರಿಕೆ ಇಲಾಖೆಯ ಮಂತ್ರಿಗಳು ಮತ್ತು ತೋಟಗಾರಿಕೆ ಅಧಿಕಾರಿಗಳು ಎಲ್ಲವನ್ನ ಪರಿಶೀಲನೆ ಮಾಡಬೇಕು. ನಾವನ್ಕ ಇವಾಗ ತೀರ್ಮಾನ ಮಾಡಿಬಿಟ್ಟಿದ್ದೇವೆ, ಈ ಕಂಪ್ಲೀಟ್ ಈ ಏನು ಒಂದು ತಾಳೆ ನಂದು ಒಂದು 300 ಗಿಡ ಇದೆ, ಈ 300 ಗಿಡನೂ ಕಂಪ್ಲೀಟಾಗಿ ನೋಡಿ, ಇಲ್ಲೇ ನಾನು ಕಿಳ್ಸೋಕ್ಕೆ ರೆಡಿಯಾಗಿದ್ದೇನೆ. ಎಲ್ಲ ಕಿಳಿಸಿದ್ದೇನೆ, ಸ್ವಲ್ಪ ಇನ್ನೂ ಕಿಳ್ಸೋಕ್ಕೆ ತಯಾರಾಗಿಬಿಟ್ಟಿದ್ದೇನೆ. ಆದರೆ ಯಾರೋ ಒಬ್ಬರು ಬಂದು ತಡೆದ್ರು, ದಯಮಾಡಿ ಕಿಳಿಸ್ಬೇಡಿ ಸರ್, ನಾವೇನಾದ್ರು ಒಂದು ಸಹಾಯ ಮಾಡ್ತೇವೆ ಅಂತ ಮಧ್ಯೆ ಬಂದಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ನಾನು ಇನ್ನೊಂದು 3-4 ದಿವಸದಲ್ಲೇ, ಅವ್ರು ಆಗೋದಿಲ್ಲ ಅಂದರೆ ಖಂಡಿತವಾಗಲೂ ಇನ್ನು 3-4 ದಿವಸದಲ್ಲಿ ಈ ಎಲ್ಲ ತಾಳೆ ಗಿಡವನ್ನು ಕಿಳಿಸಿ ರೈತನಿಗೆ ಇದರಿಂದ ಎಷ್ಟು ಆರ್ಥಿಕವಾಗಿ ನಷ್ಟ ಇದೆ ಅದನ್ನು ಕೋರ್ಟ್ಗೋ ಇನ್ನೊಂದಕ್ಕೋ ಹಾಕಿ ನಷ್ಟನ
ಪರಿಹಾರದ ರೂಪದಲ್ಲಿ ತೆಗೆದುಕೊಳ್ಳೋಕೆ ನಾನು ಹೋರಾಟ ಮಾಡ್ತೇನೆ. ಸರ್, ಈಗ ಈ ತಾಳೆ ಬೆಳೆನ ಹಾಕಿದಿರಿ, ಈಗ ಸಾಕಷ್ಟು ನಷ್ಟ ಅನುಭವಿಸಿದೀವಿ ಅಂತ ಹೇಳ್ತಿದ್ದೀರಿ. ಇದಕ್ಕೆ ಎಷ್ಟು ಬಂಡವಾಳ ಹಾಕಿದ್ರಿ, ಜೊತೆಗೆ ಈಗ ಎಷ್ಟು ನಷ್ಟ ಆಗ್ತಿದೆ, ಎಷ್ಟು ಎಕರೆಯಲ್ಲಿ ಈ ಬೆಳೆನ ಹಾಕಿದ್ರಿ, ಇದಕ್ಕೋಸ್ಕರ ನೀವು ಮಾಡಿರುವಂಥ ಖರ್ಚು ಎಷ್ಟು, ನಿಮ್ಗೆ ಆದಾಯ ಎಷ್ಟು ಬರ್ತಿದೆ, ಇವಾಗ ಯಾವ ರೀತಿ ಪರಿಸ್ಥಿತಿ ಇದೆ? ಸರ್, ಇವಾಗ ನಾನು ಒಂದು 5 ಎಕರೆಗೆ ತಾಳೆ ಬೆಳೆ ಹಾಕಿದ್ದೆ. ನಮಗೆ ಲಾಭ ಅನ್ನೋದೇ ಕಾಣ್ತಾ ಇಲ್ಲ. ಕಾರಣವಾದರೂ ಇಷ್ಟೇ, ನಾವು ಏನು ಈಗ ಖರ್ಚು ಮಾಡ್ತೇವೆ, ಪ್ರತಿ ಗೊಬ್ಬರ, ಲೇಬರು, ಇನ್ನೊಂದು ಇವೆಲ್ಲ ನೋಡೋದಾದರೆ ನಮಗೆ ಲಾಭನೇ ಇಲ್ಲ. ಯಾಕೆಂದರೆ ನನ್ನಂಥ ವಯಸ್ಸಾಗಿರೋರು ಈ ಬೆಳೆಯನ್ನು ಬೆಳೆಯೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಲೇಬರ್ ಸಮಸ್ಯೆ, ಈ ಗೊಬ್ಬರದ ಸಮಸ್ಯೆ. ಇವತ್ತು ನಾನು ಇದನ್ನು ಬೆಳೆಯನ್ನು ಹಾಕಿದಾಗ ಸುಮಾರು 400 ರೂಪಾಯಿ ಇತ್ತು ಒಂದು ಮೂಟೆ 10-26. ಇವತ್ತು ಅದು 2300 ರೂಪಾಯಿ ಆಗಿದೆ. ಈ ರೀತಿ ನಾವು ಕೆಮಿಕಲ್ಗಳನ್ನ, ಈ ಫರ್ಟಿಲೈಸರ್ನ ಹಾಕ್ತಾಯಿದ್ರೆ ನಾವು ಎಲ್ಲವನ್ನ ಲೇಬರ್ಗೆ, ಫರ್ಟಿಲೈಸರ್ಗೆ ಈಗ ಹಲವಾರು ವಿಧದಲ್ಲಿ ನಮಗೆ ಸಮಸ್ಯೆ ಆಗ್ತಾಯಿದೆ. ಆದ್ದರಿಂದ ಭಾಳ ತೊಂದರೆ ಆಗ್ತಾಯಿದೆ. ಇದರಿಂದ ಲಾಭ ಅನ್ನೋದೇ ಕಾಣೋದಿಲ್ಲ. ಸರಿ ಸರ್, ಈಗ ನಮ್ಮ ವ್ಯಾಪ್ತಿನಲ್ಲಿ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ, ಅದರಲ್ಲೂ ಮದ್ದೂರು ತಾಲೂಕು ಏನು ನೀರಾವರಿ ಪ್ರದೇಶ ಇದೆ, ಈ ಕಾವೇರಿ ಜಲಾನಯನ ಅಂದರೆ ನಾಲೆಗಳೇನಿದೆ, ಇಲ್ಲೆಲ್ಲ ರೈತರು ತೆಂಗು ಮತ್ತು ಕಬ್ಬು, ರಾಗಿ, ಭತ್ತ, ರೇಷ್ಮೆ ಇಂಥ ಬೆಳೆಗಳಿಗೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ನೀವು ತಾಳೆ ಬೆಳೆನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಸರ್, ತಾಳೆ ಬೆಳೆ ಹೊರದೇಶದಿಂದ ನಾನು ತಿಳಿದ ಮಟ್ಟಿಗೆ ಕೇಂದ್ರ ಸರ್ಕಾರ ಹೊರದೇಶದಿಂದ, ಮಲೇಷಿಯಾದಿಂದ ಆಯಿಲ್ನ ತರಿಸ್ಕೊಳ್ತಾ ಇದ್ರು. ಅದರ ಪ್ರತಿಫಲವಾಗಿ ಕೇಂದ್ರ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹಧನವನ್ನು ಕೊಡ್ತಾ ಇತ್ತು. ಈ ಕೇಂದ್ರ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹಧನವನ್ನು ಕೊಡ್ತದೆ. ಮತ್ತು ಈ ತಾಳೆ ಹಣ್ಣು ಕಳ್ಳರ ಕಾಕರಿಂದ ಯಾರೂ ಮಾಡುವುದಿಲ್ಲ. ಈ ಕಳ್ಳರನ್ನು ರಕ್ಷಿಸಬಹುದು. ಮತ್ತು ಇದರಿಂದ ಪ್ರತಿ ಮನುಷ್ಯನಿಗೂ ಏನು ತಾಳೆ ಎಣ್ಣೆ ಅವಶ್ಯಕತೆ ಇದೆಯೋ, ಇದರಿಂದ ಹೆಚ್ಚಿನ ಲಾಭ ಬರ್ತದೆ ಎನ್ನುವಂಥ ಉದ್ದೇಶದಿಂದ ನಾನು ಈ ತಾಳೆ ಬೆಳೆಯನ್ನು ಹಾಕ್ತೆ. ಆರಂಭದಲ್ಲಿ ಇದಕ್ಕೆ ಸರ್ಕಾರದಿಂದ ಎಲ್ಲ ಸೌಲಭ್ಯ ಸಿಕ್ತು ಅಂತ ಹೇಳಿದ್ರಿ. ಹೌದು. ಯಾವಾಗಿಂದ ನಿಮ್ಗೆ ಈ ಸಮಸ್ಯೆ ಸ್ಟಾರ್ಟ್ ಆಯ್ತು ಸರ್? ಈ 10 ವರ್ಷದಿಂದ ಈಚೆಗೆ ಹೆಚ್ಚಿನ ಸಮಸ್ಯೆ ಶುರುವಾಗಿದೆ. ಅಂದರೆ ಯಾವುದಾದ್ರೂ ದಂಧೆ ನಡೀತಿದೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಅದೇ, ಈಗ ಬಂದಂಥ ಹಣವನ್ನು ಯಾರಿಗೆ ಕೊಡ್ತಾರೆ, ಏನು ಮಾಡ್ತಾರೆ? ಗೊಬ್ಬರ ಕೊಡ್ತಾಯಿದ್ರು. ಗೊಬ್ಬರನ ಒಂದು kg ಕೊಡ್ತಾ ಇಲ್ಲ. ಈ ಲೇಬರ್ಗಳು ಇವತ್ತೊಂದು ದಿವಸ ಭಾಳ ತೊಂದರೆ ಇದೆ. ಒಬ್ಬ ಲೇಬರ್ನ ಕರೆಯೋಕ್ಕೆ ಆಗೋದಿಲ್ಲ. ಈ ಎಲ್ಲ ಸಮಸ್ಯೆಯಿಂದ ಈ ಗಿಡಗಳನ್ನು ಎಲ್ಲನೂ ಕಿತ್ತು ಸರ್ವನಾಶ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಈಗ ಕಳೆದಾಗಿ ಈ ಕೇಂದ್ರ ಸರ್ಕಾರಕ್ಕೆ ಅಥವಾ ಪ್ರಧಾನಿ ಮೋದಿ ಅವರಿಗೆ, ಯಾಕೆಂದರೆ ಅವರು ಸ್ವದೇಶಿ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಈಗ ಅಡುಗೆ ಎಣ್ಣೆಗೆ ಇದೊಂದು ಅತ್ಯಂತ ಪ್ರಮುಖವಾದಂಥ ಎಣ್ಣೆ ಆಗಿತ್ತು. ಆದರೆ ಇವತ್ತಿನ ಸಂದರ್ಭದಲ್ಲಿ ನೋಡಿದ್ರೆ ಅವರ ಈ ಏನು ತಾಳೆ ಬೆಳೆಗೆ ಪ್ರೋತ್ಸಾಹ ಸಿಗ್ತಿಲ್ಲ ಅಂತ ನೀವು ಹೇಳ್ತಿದ್ದೀರಲ್ಲ, ಇದಕ್ಕೆ ಅವ್ರದ್ದೇನಾದರೂ ಪಾತ್ರ ಇದೆಯಾ, ಅಥವಾ ಕೇಂದ್ರ ಸರ್ಕಾರದ ಪಾತ್ರ ಇದೆಯಾ, ಅಥವಾ ಬೇರೆ ಮಧ್ಯವರ್ತಿಗಳ ಪಾತ್ರ ಇದೆಯಾ ಅಂತ? ಸರ್, ಹೆಚ್ಚಿನ ರೀತಿಯಲ್ಲಿ ಮಧ್ಯವರ್ತಿಗಳ ಪಾತ್ರ ಜಾಸ್ತಿ ಇದೆ. ಇದು ಕೇಂದ್ರ ಸರ್ಕಾರ ಸಹಕಾರ ಕೊಡ್ತಾ ಇದ್ರು ಸುಧಾ, ಮಧ್ಯವರ್ತಿಗಳು ಸರಿಯಾದ ರೀತಿಯಲ್ಲಿ ಮೀಟಿಂಗ್ಗಳನ್ನ ಮಾಡಿ ನಿಮ್ಮ ಏನು ಸಮಸ್ಯೆಗಳಿವೆ ಆ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ತೇವೆ ಅನ್ನುವಂಥ ಒಬ್ಬ ಅಧಿಕಾರಿ ಇಲ್ಲ. ಆಮೇಲೆ ಆ ಕಂಪನಿ ಏನು ಪತಂಜಲಿ ಕಂಪ್ನಿಯಲ್ಲಿ ಇದ್ದಾರಲ್ಲ ಬಾಬು, ಅವರು ಎಲ್ಲ ಸರ್ವಸ್ವವನ್ನು ಅವರೇ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಏನು ಹೆಚ್ಚಿನ ಪ್ರೋತ್ಸಾಹ ಬರ್ತದೆ, ರೈತರಿಗೆ ಸಹಾಯಧನ ಬರ್ತವೆ, ಅವೆಲ್ಲವನ್ನು ಯಾವ ರೀತಿ ಏನು ಮಾಡ್ತಾ ಇದ್ದಾರೆ ಅಂತಲೇ ಅರ್ಥವಾಗ್ತಾ ಇಲ್ಲ. ಅದಕ್ಕೆ ಮೀಟಿಂಗೂ ಇಲ್ಲ. ಇಲ್ಲ, ಈ ಬಗ್ಗೆ ನೀವು ಸರ್ಕಾರದ ಗಮನಕ್ಕೆ ಏನಾದ್ರು ತಂದಿದ್ದೀರಾ? ನಾವೇನು ಸರ್ಕಾರಕ್ಕೆ ನಾವು ಪತ್ರವನ್ನು ಬರೆದಿದ್ದೇವೆ, ಅಧಿಕಾರಿಗಳಿಗೆ ಹೇಳಿದ್ದೇವೆ. ಯಾವ ಅಧಿಕಾರಿಗಳು ಕೇಳುವುದಕ್ಕೆ ರೆಡಿ ಇಲ್ಲ. ಇವಾಗ ಹಿಂದೆ ಇದ್ದಂಥ ಫಾರ್ಮ್, ಮೈಸೂರಿನ ಡಿವಿಷನಲ್ಲಿ ಇದ್ದಂಥ ಫಾರ್ಮ್ ಒಂದು ಡಿಪಾರ್ಟ್ಮೆಂಟು ಇವಾಗ ಇಲ್ಲ. ಅದನ್ನು ತೆಗೆದು ರಾಜ್ಯ ಸರ್ಕಾರದ ಈ ಅಧಿಕಾರಿಗಳಿಗೆ, ಎಡಿಗೆ, ಇವರಿಗೆ ಕೊಟ್ಟಿದ್ದಾರೆ. ಅವರು ಒಂದೇ ಒಂದು ಮೀಟಿಂಗ್ನೂ ಸುಧಾ ಕರೀಲಿಲ್ಲ. ಅವ್ರು ಕರೆಯೋದೂ ಇಲ್ಲ, ರೈತರನ್ನ ಉದ್ಧಾರ ಮಾಡೋದೂ ಇಲ್ಲ. ಅಂದರೆ ಈ ಎಲ್ಲ ವೈಫಲ್ಯಕ್ಕೆ ರಾಜ್ಯ ಸರ್ಕಾರನೇ ಕಾರಣ? ಹೌದು, ಖಂಡಿತ ಕಾರಣ. ಹಿಂದೆ ಒಂದೇ ಒಂದು ಮೀಟಿಂಗನ್ನು ನಮ್ಮ ಮಹೇಶ್ ಸರ್
ಮಂತ್ರಿಗಳ ಮುಖಾಂತರ ಮೀಟಿಂಗ್ ಮಾಡಿದ್ರು. ಅದು ಒಂದು ಮೀಟಿಂಗ್ ಬಿಟ್ಟರೆ ಇನ್ಯಾರೂ ಸುಧಾ ಮಂತ್ರಿಗಳ ಹತ್ರ ನಮ್ಮನ್ನು ಕರೀಲೂ ಇಲ್ಲ, ನಮ್ಮ ಮೀಟಿಂಗು ಇದು ಮಾಡೋದಿಲ್ಲ. ಯಾರು ಕೇಳ್ತಾರೋ ಅವ್ರನ್ನ ಬಾಯಿ ಮುಚ್ಚೋದು ಒಂದೇ ಕೆಲಸ. ಇದಕ್ಕೆಲ್ಲ ಉದಾಹರಣೆ ನಮ್ಮ ಸತ್ಯಪ್ಪನವರು ಅಂತ ಒಬ್ಬರು, ಅವರು ಸುಧಾ ತಾಳೆ ಬೆಳೆಗಾರರು, ಅವರು ಮೆಂಬರ್ ಆಗಿದ್ರು. ಅವರು ಏನು ಸರ್ ನೀವೆಲ್ಲ ರಾಜಕಾರಣಿಗಳ ಜೊತೆ ತಮ್ಮ ಆತ್ಮಾನಂದವರು ತಮ್ಮ ಅವರು, ಅವ್ರನ್ನ ಕೇಳಿದೆ ನಾನು, ಏನು ಸರ್ ನೀವೆಲ್ಲ ಹಿರಿಯರು, ನೀವೆಲ್ಲ ಮೊದಲು ಹಾಕಿದ್ರಿ ತಾಳೆ ಬೆಳೆಯ ಹಿಂಗೆ, ಅಯ್ಯೋ ಆ ಗಂಡಾಂತರ ಬೇಡಿ ಅಂತ ಹೇಳಿದ್ರು ಅವರು. ಯಾರು ಸತ್ಯಪ್ಪನವರು ಈ ಒಂದು ಸಮಸ್ಯೆ ಬ್ಯಾಡಿ ಸರ್, ಅಲ್ಲಿ ಆ ಮೀಟಿಂಗ್ನಲ್ಲಿ ಎಲ್ಲ ಅವರವರೇ ಮಾತಾಡ್ಕೋತಾರೆ, ನಮ್ದೇನೂ ನಡೆಯೋದಿಲ್ಲ. ನಾನು ಅದಕ್ಕೋಸ್ಕರನೇ ನಾನೇ ರಿಸೈನ್ ಮಾಡಿ ಬಂದೆ. ಅಂದ್ರೆ ಅವರು ಕಮಿಟಿನಲ್ಲಿ ಇದ್ರು? ಇದ್ರು, ಕಮಿಟಿನಲ್ಲಿ ಇದ್ರು. ಈ ಫಾರ್ಮ್ ಕಮಿಟಿನಲ್ಲಿ ಅವರು ಇದ್ರು. ಈಗ ಒಟ್ಟಾರೆ ಫೈನಲ್ ಆಗಿ ಈಗ ಯಾರೋ ಬಂದಿದ್ದಾರೆ ಅಂತ ಹೇಳಿದ್ರಿ, ಯಾರು ಸರ್ ಬಂದಿದ್ದಾರೆ? ಯಾರೋ ಒಬ್ರು ಮಹೇಂದ್ರ ಬೇರೆಯವರು ಕೊಡಿಸ್ತೀವಿ ಸರ್, ಇದು ಚೆನ್ನಾಗಿದೆ ತೋಟ ಮಾಡಿಸೋಣ, ನನಗೆ ಟೈಮ್ ಕೊಡಿ ಸರ್ ಯುಗಾದಿವರೆಗೆ ಅಂತ ಹೇಳಿದ್ರು. ನಾನು ನೆನ್ನೆನೂ ಸುಧಾ ಅವ್ರಿಗೆ ಫೋನ್ ಮಾಡಿದ್ದೆ, ಹಬ್ಬದ ದಿನ ಆದರೂ ಮಾಡಿದೆ. ಅವ್ರೇನೋ ಇವತ್ತು ಸಾಯಂಕಾಲದೊಳಗೆ ಹೇಳ್ತೇನೆ ಅಂದವ್ರೆ. ಅವ್ರೇನಾರ ಆನಿಲ್ಲ ಅಂದರೆ ಕಿತ್ತು ಈಗ ಎಲ್ಲನೂ ಪೂರ್ತ ಬಿಸಾಕ್ತೇನೆ ಸರ್. ನೆಕ್ಸ್ಟ್ ನಿಮ್ಮ ಈ ರಾಜ್ಯ ಸರ್ಕಾರಕ್ಕೆ, ಅಂದರೆ ಈಗ ನಿಮಗೆ ನೀವು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರದಿಂದ ಲೋಪ ಆಗಿದೆ ಅಂತ ಹೇಳಿ, ರಾಜ್ಯ ಸರ್ಕಾರದ ಮಂತ್ರಿಗಳು, ತೋಟಗಾರಿಕೆ MD ಅವರು, ಇವ್ರು ಯಾರು ಇದರ ಮುತುವರ್ಜಿ ವಹಿಸಿದ್ರೆ ಮಾತ್ರ ಇದು ಉದ್ಧಾರ ಆಗ್ತದೆ, ಇಲ್ಲ ಅಂದರೆ ಸರ್ವನಾಶ ಆಗತ್ತೆ. ಈಗ ಆಲೇ ಬೇಕಾದಷ್ಟು ಜನ ಕಿತ್ತಾಕಿದ್ದಾರೆ, ನಾನು ಒಬ್ಬನೇ ಅಲ್ಲ. ಕಿರ್ಗಾಲಲ್ಲಿ ಕಿತ್ತಾಕಿದ್ದಾರೆ, ಚಂದ್ಗಾಲಲ್ಲಿ ಕಿತ್ತಾಕಿದ್ದಾರೆ, ಗೆಜ್ಲಿಗೆರೆಯಲ್ಲಿ ಕಿತ್ತಾಕಿದ್ದಾರೆ, ಇದರಲ್ಲಿ ತೊರೆಚಾಕ್ನಲ್ಲಿ ಕಿತ್ತಾಕಿದ್ದಾರೆ. ಈಗ ಏನು ಬೆಳೆನ ಹಾಕಿದ್ರು ಅವರಲ್ಲಿ ಒಂದು 20-25 ಭಾಗ ಕಿತ್ತಾಕಿದ್ದಾರೆ. ಆದರೆ ರೈತರಿಗೆ ಸುಳ್ಳು ಹೇಳಿ ಇವರು ಬೇರೆ ಕಡೆ ನಡೆಸ್ತಾರೆ. ಈಗ ನಮ್ಮ ಮಂಡ್ಯ ಜಿಲ್ಲೆಯವರೇ ನಾಗಮಂಗಲ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ, ಅವ್ರಿಗೆ ಈ ಸಂಬಂಧಪಟ್ಟಂತೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಅವ್ರಿಗೆ ಬರೋದಿಲ್ಲ ಸರ್, ಇದು ಬರೋದು ತೋಟಗಾರಿಕೆ ಮಂತ್ರಿಗಳಿಗೆ. ಅಲ್ಲ, ತೋಟಗಾರಿಕೆ ಮಂತ್ರಿ ಬರ್ತಾರೆ ನಿಜ, ಬಟ್ ಅವರು ಕೃಷಿ ಸಚಿವರಾಗಿರೋದ್ರ ಜೊತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಅವರು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಈ ಏನು ಬಾಬು ಇವರೆಲ್ಲ ಇದ್ದಾರೆ, ಈ ಒಂದು ಈ ಮಾಫಿಯಾ ತೊಲಗು ಮಟ್ಟಿಗೆ ಮಾಡಬೇಕು ಸರ್. ಸರಿ ಸರ್, ಆಯಿತು. ಈ ಸಂಬಂಧಪಟ್ಟಂತೆ ನಾವು ಸರ್ಕಾರದ ಗಮನ ಸೆಳಲಿಕ್ಕೆ ಪ್ರಯತ್ನ ಪಡ್ತೀವಿ. ಯಾರು ಬಂದಿದ್ದಾರೆ ಅವರಿಂದ ನಿಮಗೆ ಒಳ್ಳೇದಾದರೆ ಓಕೆ, ಇಲ್ಲ ಅಂದರೆ ನೆಕ್ಸ್ಟು ನೀವೇನು ಅದನ್ನು ಕ್ರಮ ತಗೊಳ್ಳಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮಗೂ ಸರ್ ಧನ್ಯವಾದಗಳು ಸರ್. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.